ನವ್ಯ ಅಂತ. ಬಿಗ್ ಬಾಸ್ ನೋಡ್ತೀರಾ? ಹೌದು, ಡೈಲಿ ವಾಚ್ ಮಾಡ್ತೀವಿ. ಬಿಗ್ ಬಾಸ್ ಒಳಗಡೆ ಯಾರ್ಯಾರು ಇಷ್ಟ ಆಗ್ತಾರೆ ನಿಮಗೆ? ನನಗೆ ಅಶ್ವಿನಿ ಇಷ್ಟ ಆಗ್ತಾರೆ, ಧ್ರುವಂತ್ ಕೂಡ ಇಷ್ಟ ಆಗ್ತಾರೆ, ಆ್ಯಂಡ್ ಅದು ಬಿಟ್ಟರೆ ರಾಶಿಕಾ. ಧ್ರುವಂತು ಮತ್ತು ಅಶ್ವಿನಿ, ರಾಶಿಕಾ ಇವರೆಲ್ಲ ಯಾಕೆ ಇಷ್ಟ ಆಗ್ತಾರೆ? ಇರೋದನ್ನ ಇದ್ದಂಗೆ ಹೇಳ್ತಾರೆ ಅಂತ, ಇನ್ನೊಬ್ರನ್ನ ಹರ್ಟ್ ಮಾಡಿ ಅವ್ರು ಗೆಲ್ಲಬೇಕು ಅನ್ನೋದಿಲ್ಲ. ಗೇಮಂಗೆ ಆಟ ಆಡ್ತಾರೆ, ಇನ್ನೊಬ್ರನ್ನ ಹರ್ಟ್ ಮಾಡಿ ಅವ್ರು ಏನೋ ಪೋಟ್ರೆ ಆಗೋದಕ್ಕಿಂತ ನಾವು ಹೆಂಗಿದ್ದೀವೋ ಹಂಗೆ ಮಾಡೋದು ಸರಿ. ಮತ್ತು ಅಶ್ವಿನಿ ಏನಕ್ಕೆ ಇಷ್ಟ ಆಗ್ತಾರೆ ಅಂದರೆ ಎಷ್ಟು ಅಂತ ತಡೆಯೋಕ್ಕೆ ಸಾಧ್ಯ, ಒಂದಲ್ಲ ಒಂದು ಸತಿ ಕೊಡಲೇಬೇಕು, ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆ್ಯಸ್ ಎ ವುಮೆನ್ ಶಿ ಈಸ್ ಪ್ಲೇಯಿಂಗ್ ವೆರಿ ಗುಡ್. ಬಟ್ ಅವರಿಗೆ ಏಕವಚನದಲ್ಲಿ ಮಾತಾಡೋದು ಬರೀ ಪ್ರಾಬ್ಲಮ್. ಅದು ಏನೂ ಮಾಡೋಕ್ಕಾಗಲ್ಲ. ಅಲ್ಲಿದ್ದಾಗ ಅವರೊಂದು ಪೋಟ್ರೆ ಏನೋ ಒಂದು ಕಂಟೆಂಟ್ ತೊಗೋಬೇಕು ಅಂತ ಅಂದಾಗ ಅದೊಂದೇ ಕಂಟೆಂಟ್ ಇರೋದಕ್ಕೆ ಆಡ್ತಿರ್ಬೇಕು. ಅದು ಬಿಟ್ಟರೆ ಅದೊಂದು ಹೊರತುಪಡಿಸಿ ಅವ್ರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಫೀಲ್ ಆಗುತ್ತೆ ನನಗೆ. ಪ್ರತಿ ಸರಿನೂ ಧ್ರುವಂತ್ ಆಗಿರ್ಬೋದು ಮತ್ತು ಅಶ್ವಿನಿ ಅವರಾಗಿರ್ಬೋದು ಗಿಲ್ಲಿನ ಭಾಳ ಟಾರ್ಗೆಟ್ ಮಾಡ್ತಿದ್ದಾರೆ. ಗಿಲ್ಲಿನೇ ಬೇರೆಯವ್ರನ್ನ ಟಾರ್ಗೆಟ್ ಮಾಡ್ತಿರೋದು ಅಂತ ಅನ್ಸುತ್ತೆ. ಗಿಲ್ಲಿ ಕಾವ್ಯ ಸೇಫ್ ಆಗೋದಕ್ಕೆ ಬೇರೆಯವ್ರನ್ನ ಯೂಸ್ ಮಾಡ್ಕೋತಾ ಇದ್ದಾನೆ ಅಂತ ಅನ್ಸುತ್ತೆ. ಕಾವ್ಯನ ಸೇಫ್ ಮಾಡೋದಕ್ಕೆ ಕಂಟೆಂಟ್ಗೋಸ್ಕರ ಅಶ್ವಿನಿನ ಧ್ರುವನ್ನ ಯೂಸ್ ಮಾಡ್ಕೋತಿದ್ದಾನೆ ಅಂತ ಅನ್ಸುತ್ತೆ. ಗಿಲ್ಲಿ ತುಂಬ ಒಂಥರ ಲೋ ಲೆವೆಲ್ಗೆ ಇಳಿದು ಆಡ್ತಿದ್ದಾನೆ, ಪರ್ಸ್ನಲ್ ಆಗಿ ಮಾತಾಡ್ತಾನೆ ಅಂತ ಫೀಲ್ ಆಗುತ್ತೆ. ಇವಾಗ ಇನ್ನೆರಡು ವಾರದಲ್ಲಿ ಫಿನಾಲೆ ಬರುತ್ತೆ. ಸೊ ಇವಾಗ ಫಸ್ಟ್ ಫಿನಾಲೆ ಕಂಟೆಂಡರ್ ಆಗಿ ಧನುಷ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಹಾಗೆ ಸೇವ್ ಆಗಿ ಅಶ್ವಿನಿ ಅವರು ಇದ್ದಾರೆ. ಬಟ್ ಯಾರ್ಯಾರು ಆಗ್ಬೋದು ಅಂತ ನಿಮ್ಮ ಪ್ರಕಾರ? ರಕ್ಷಿತಾ, ಗಿಲ್ಲಿ ಎನಿವೇಸ್ ಬಂದೇ ಬರ್ತಾನೆ ಗೊತ್ತಿದೆ. ಅಶ್ವಿನಿ ಬರ್ಬೋದು. ಅದು ಬಿಟ್ಟರೆ ರಾಶಿಕಾ ಬರಬೇಕು ಅಂತ. ಆ್ಯಸ್ ಎ ವುಮನ್ ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ ಎಲ್ಲ ಆಡಿದ್ದಾರೆ, ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಇವಾಗ ಅವ್ರನ್ನ ಅವರು ಅಂದರೆ ಯೂಸ್ ಮಾಡಿಕೊಂಡು ಆಟ ಆಡ್ತಿದ್ದಾರೆ. ಅವ್ರನ್ನ ಏನಕ್ಕೆ ಫಿನಾಲೆ ಕರ್ಕೊಂಡು ಹೋಗ್ಬೇಕಂತ? ಗಿಲ್ಲಿಗೆ ಫ್ಯಾನ್ ಫಾಲೋವರ್ಸ್ ಇರೋದ್ರಿಂದ ಆಬ್ವಿಯಸ್ಲಿ ಬಂದೇ ಬರ್ತಾರೆ. TRP ಗಿಲ್ಲಿಯಿಂದ ಓಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಮೈಟ್ ಬಿ ಗಿಲ್ಲಿ ಅಶ್ವಿನಿಯಿಂದನೇ ಈ ಸೀಸನ್ ಇಷ್ಟು ಚೆನ್ನಾಗಿರೋದು, ಇಲ್ಲಾಂದರೆ ಏನೂ ನೋಡೋಕ್ಕೆ ಆಗ್ತಿರಲಿಲ್ಲ. ಬೇರೆ ಕಂಟೆಂಟರ್ಸ್ ಎಲ್ಲ ತುಂಬ ಸಪ್ಪೆ ಇದ್ದಾರೆ ಅಂತ ಫೀಲ್ ಆಗುತ್ತೆ. ಎಸ್ಪೆಷಲಿ ಕಾವ್ಯ, ಇನ್ನೊಬ್ಳಿದಾಳೆ ಮೈಸೂರು ಹುಡುಗಿ ಅವಳು, ಸ್ಪಂದನ, ಅವರೆಲ್ಲ ಏನೂ ಆಡ್ತಾ ಇಲ್ಲ ಅಂತ ಫೀಲ್ ಆಗುತ್ತೆ. ಹಂಗೆ ನೋಡೋಕೆ ಹೋದರೆ ಅಭಿಷೇಕ್ ಇರಬೇಕಾಗಿತ್ತು, ಸೂರಜ್ ಇರಬೇಕಾಗಿತ್ತು, ಅಟ್ಲೀಸ್ಟ್ ಟಾಪ್ 6 ಅವ್ರುಗಳು ಇರಬೇಕಾಗಿತ್ತು ಕಂಪೇರ್ ಟು ಸ್ಪಂದನ ಆ್ಯಂಡ್ ಕಾವ್ಯ ಅಂತ ನಂಗೆ ಫೀಲ್ ಆಗುತ್ತೆ. ನಿಮ್ಮ ಪ್ರಕಾರ ಫೈನಲಿ ಕಪ್ ವಿನ್ ಆಗೋದು ಯಾರು? ಆಬ್ವಿಯಸ್ಲಿ ಗಿಲ್ಲಿ ಆಗ್ತಾನೆ. ಬಟ್ ಆಗಬೇಕಾಗಿರೋದು ಅಶ್ವಿನಿ ಅಥವಾ ರಾಶಿಕಾ ಅಂತ ಅನಿಸುತ್ತೆ. ಅಂದರೆ ಆಟದಲ್ಲಿ ಅಷ್ಟೇ ಆಗಲ್ಲ. ರಾಶಿಕಾ ಅವರು ಅಷ್ಟು ಲವ್ಲಿ ಇಲ್ಲ ಮನೆ ಒಳಗಡೆ. ಅದು ಮ್ಯಾಟ್ರ್ ಆಗುತ್ತೆ. ಹೌದು, ಫ್ಯಾನ್ ಫಾಲೋವರ್ಸ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಓಟ್ ಏನಾಗುತ್ತೋ ಅದ್ರ ಮೇಲೆ. ಆಬ್ವಿಯಸ್ಲಿ ಟಫ್ ಫೈಟ್ ಇರೋದು ನಂಗೆ ಅನ್ಸೋದು ಅಶ್ವಿನಿ ಮತ್ತು ಗಿಲ್ಲಿಗೆ ಅಂತ ಅನ್ಸುತ್ತೆ. ಇಲ್ಲ ಧನುಷ್ ಕೂಡ ಬರ್ಬೋದು, ರಘು ಕೂಡ ಬರಬೇಕು. ಆ್ಯಕ್ಚುಲಿ ರಘುನೂ ಬರಬೇಕು ಫೈನಲ್ಸ್ಗೆ. ನೋಡ್ಬೋದು ಏನಾಗುತ್ತೆ. ಅವ್ರ ಆಟ ಹೆಂಗೆ ಅನ್ಸುತ್ತೆ ನಿಮಗೆ? ಚೆನ್ನಾಗಿದೆ. ಈ ನಡುವೆ ಇನ್ನೂ ಚೆನ್ನಾಗಿ ಆಡ್ತಿದ್ದಾರೆ. ಮೊದಲು ತುಂಬ ಟಾರ್ಗೆಟ್ ಮಾಡ್ತಿದ್ರು, ಗಿಲ್ಲಿ ಶ್ಯಾಡೋಲ್ ಹೋಗ್ತಿದ್ರು, ಇಲ್ಲ ಮಾಳು ಶ್ಯಾಡೋಲ್ ಹೋಗ್ತಿದ್ರು. ಇವಾಗ ಅವ್ರ ಗೇಮ್ ಅವ್ರು ಆಡ್ತಿದ್ದಾರೆ. ಎಲ್ಲಿ ಏನು ಸ್ಟ್ಯಾಂಡ್ ತೊಗೋಬೇಕೋ, ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡ್ತಿದ್ದಾರೆ. ಇವಾಗ ಧನುಷ್ ಆಗಿದ್ದ ಕ್ಯಾಪ್ಟನ್ಸಿಲಿ ರಘುಗೂ ಇಷ್ಟ ಇರಲಿಲ್ಲ, ಈವನ್ ರಕ್ಷಿತಾಗೂ ಇಷ್ಟ ಇರಲಿಲ್ಲ. ಹಂಗೆ ಕ್ಯಾಪ್ಟನ್ಸಿ ಆಗೋದಕ್ಕಿಂತ ಬಿಟ್ಕೊಡೋದೇ ವಾಸಿ ಇತ್ತು ಅಂತ ನನಗನ್ಸುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಕಪಲ್ ಅಂತ ಆಗಿರ್ಬೋದು ಅಥವಾ ಏನೋ ಜೋಡಿ ಅಂತ ಆಗಿರ್ಬೋದು, ಲವ್ ಬಟರ್ಫ್ಲೈ ಎಲ್ಲಾದರೂ ಹಾರ್ತಿದೆ ಅನಿಸ್ತಾ ನಿಮಗೆ? ಸೂರಜ್ ರಾಶಿಕಾ ಇದ್ದಾಗ ಅನಿಸಿತ್ತು. ಅದು ಬಿಟ್ಟರೆ ಬೇರೆ ಯಾವುದು ಇಲ್ಲ. ಇನ್ನು ಗಿಲ್ಲಿದೆಲ್ಲ ಒನ್ ಸೈಡೆಡ್ ಅನಿಸುತ್ತೆ. ಯೂಸ್ ಮಾಡ್ಕೋತಾ ಇದ್ದಾರೆ, ಕಾವ್ಯ ಬಿಟ್ಟೋಗ್ತಾರೆ ಅಂತ. ನನಗೇನು ಆ ಥರ ಫೀಲ್ ಬರ್ತಿಲ್ಲ ಅವರಿಬ್ಬರದ್ದು. ಥ್ಯಾಂಕ್ ಯು ಮ್ಯಾಮ್.